ಮಹಾರಾಷ್ಟ್ರದ ನೂತನ ರಾಜ್ಯಾಧ್ಯಕ್ಷರಾಗಿ ರವೀಂದ್ರ ಚೌಹಾಣ್ ನೇಮಕ ಆಗಿರೋದು. ಮಹಾರಾಷ್ಟ್ರದ ಬಿಜೆಪಿ ಶಾಸಕರಾಗಿರುವಂತಹ ರವೀಂದ್ರ ಚೌಹಾಣ್ ಅವರನ್ನ ಈಗ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಂದ ರಾಜ್ಯಾಧ್ಯಕ್ಷರ ನೇಮಕ ಆಗಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. ಶಾಸಕರು ಆಗಿರುವಂತಹ ಚೌಹಾಣ್ ಅವರು ಈಗ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮಹಾರಾಷ್ಟ್ರದ ನೂತನ ರಾಜ್ಯಾಧ್ಯಕ್ಷರಾಗಿ ರವೀಂದ್ರ ಚೌಹಾಣ್ ನೇಮಕಗೊಂಡಿದ್ದಾರೆ. ನೂತನ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಹಾರಾಷ್ಟ್ರ ರಾಜ್ಯಕ್ಕೆ ರವೀಂದ್ರ ಚೌಹಾಣ್. ರಾಜ್ಯ ಕಾಂಗ್ರೆಸ್ನ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ನಾಳಿನ ಮಹತ್ವದ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಕಾದಿದೆಯಾ? ಹಾಗಿದ್ರೆ ನಾಳೆ ನಡೆಯುವ ಶಾಸಕಾಂಗ ಸಭೆಯಲ್ಲಿ ಹೈಕಮಾಂಡ್ ಏನು ಸಂದೇಶವನ್ನ ಹೊತ್ತು ತಂದಿದೆ? ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಈಗ ಗೊಂದಲದ ಗೂಡಾಗಿದೆ, ಕುರ್ಚಿ ಕದನ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಬಣ ಅನ್ನುವಂತಹ ಪರಿಸ್ಥಿತಿ ಇದೆ. ಸೊ ರಾಜ್ಯ ಕಾಂಗ್ರೆಸ್ನ ಮೇಲೆ ಹೈಕಮಾಂಡ್ ಈಗಾಗಲೇ ಕಿಡಿಕಾರಿತ್ತು. ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಬ್ರೇಕ್ ಹಾಕಿತ್ತು. ದಿನಕ್ಕೊಂದು ಹೇಳಿಕೆಗಳನ್ನ ನೀಡ್ತಾ ಸಚಿವರು, ಶಾಸಕರು ಸಿಎಂ ಕುರ್ಚಿ ವಿಚಾರವಾಗಿ ಬಹಿರಂಗ ಹೇಳಿಕೆಯನ್ನ ಕೊಟ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದ್ರು. ಸೊ ಇವೆಲ್ಲದಕ್ಕೂ ಬ್ರೇಕ್ ಹಾಕುವಂತಹ ಕೆಲಸ ಹೈಕಮಾಂಡ್ ಇಂದ ಆಗುತ್ತಾ? ಈ ರೀತಿ ಸಚಿವರು, ಶಾಸಕರುಗಳ ಬಹಿರಂಗ ಹೇಳಿಕೆಯಿಂದಾಗಿ ಪಕ್ಷ ಹಾಗೂ ಸರ್ಕಾರದ ಮೇಲೆ ಪರಿಣಾಮ ಬೀರುವ ಆತಂಕ ಈಗ ಹೈಕಮಾಂಡ್ ಅನ್ನ ಕಾಡ್ತಾ ಇದೆ. ಇದರಿಂದ ಹೈಕಮಾಂಡ್ ಸಹಜವಾಗಿ ಬೇಸರಗೊಂಡಿದೆ. ನಾಯಕರು ಹಾಗೂ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಸಚಿವರು, ಶಾಸಕರಿಗೆ ಹೇಳಿಕೆಯನ್ನ ನೀಡದಂತೆ ಸುರ್ಜೇವಾಲಾ ಈಗಾಗಲೇ ತಾಕೀತನ್ನ ಮಾಡಿದ್ದಾರೆ. ನಾಳಿನ ಮಹತ್ವದ ಸಭೆ ಮತ್ತೆ ಯಾವೆಲ್ಲ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಿದ್ದರಾಮಯ್ಯ ಬಣ, ಡಿಕೆಶಿ ಬಣ ಕಾಂಪಿಟೇಷನ್ಗೆ ಬಿದ್ದವರಂತೆ ಔತಣಕೂಟಕ್ಕೆ ಕರೆಯೋದು, ಡಿನ್ನರ್ ಮೀಟಿಂಗ್ ನಲ್ಲಿ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಮಾಡೋದು, ಇವು ಬೇರೆ ರೀತಿಯ ಸಂದೇಶವನ್ನ ರವಾನೆ ಮಾಡ್ತಾ ಇವೆ. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಆರಂಭ ಆದ ಡಿನ್ನರ್ ಮೀಟಿಂಗ್ ತದನಂತರ ಎಲ್ಲೆಲ್ಲಿ ಹೋಗಿ ತಲುಪ್ತು ಅನ್ನೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರವೇ. ಪರಮೇಶ್ವರ್ ಅವರು ಕೂಡ ಔತಣಕೂಟವನ್ನ ಕರೆದಿದ್ರು, ಆದರೆ ಅದನ್ನ ಹೈಕಮಾಂಡ್ ಬ್ರೇಕ್ ಹಾಕ್ತು. ಅದರ ಹಿಂದೆ ಡಿಕೆ ಶಿವಕುಮಾರ್ ಅವರ ಕೈವಾಡ ಇತ್ತು ಅನ್ನುವಂಥ ಚರ್ಚೆಗಳಾದವು. ಈಗ ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಹೈಕಮಾಂಡ್ ಸಜ್ಜಾಗಿದೆ. ಮಹಾರಾಷ್ಟ್ರದ ನೂತನ ರಾಜ್ಯಾಧ್ಯಕ್ಷರಾಗಿ ರವೀಂದ್ರ ಚೌಹಾಣ್ ನೇಮಕ ಆಗಿರೋದು. ಮಹಾರಾಷ್ಟ್ರದ ಬಿಜೆಪಿ ಶಾಸಕರಾಗಿರುವಂತಹ ರವೀಂದ್ರ ಚೌಹಾಣ್ ಅವರನ್ನ ಈಗ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಂದ ರಾಜ್ಯಾಧ್ಯಕ್ಷರ ನೇಮಕ ಆಗಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. ಶಾಸಕರು ಆಗಿರುವಂತಹ ಚೌಹಾಣ್ ಅವರು ಈಗ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮಹಾರಾಷ್ಟ್ರದ ನೂತನ ರಾಜ್ಯಾಧ್ಯಕ್ಷರಾಗಿ ರವೀಂದ್ರ ಚೌಹಾಣ್ ನೇಮಕಗೊಂಡಿದ್ದಾರೆ. ನೂತನ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಹಾರಾಷ್ಟ್ರ ರಾಜ್ಯಕ್ಕೆ ರವೀಂದ್ರ ಚೌಹಾಣ್. ರಾಜ್ಯ ಕಾಂಗ್ರೆಸ್ನ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ನಾಳಿನ ಮಹತ್ವದ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಕಾದಿದೆಯಾ? ಹಾಗಿದ್ರೆ ನಾಳೆ ನಡೆಯುವ ಶಾಸಕಾಂಗ ಸಭೆಯಲ್ಲಿ ಹೈಕಮಾಂಡ್ ಏನು ಸಂದೇಶವನ್ನ ಹೊತ್ತು ತಂದಿದೆ? ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಈಗ ಗೊಂದಲದ ಗೂಡಾಗಿದೆ, ಕುರ್ಚಿ ಕದನ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಬಣ ಅನ್ನುವಂತಹ ಪರಿಸ್ಥಿತಿ ಇದೆ. ಸೊ ರಾಜ್ಯ ಕಾಂಗ್ರೆಸ್ನ ಮೇಲೆ ಹೈಕಮಾಂಡ್ ಈಗಾಗಲೇ ಕಿಡಿಕಾರಿತ್ತು. ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಬ್ರೇಕ್ ಹಾಕಿತ್ತು. ದಿನಕ್ಕೊಂದು ಹೇಳಿಕೆಗಳನ್ನ ನೀಡ್ತಾ ಸಚಿವರು, ಶಾಸಕರು ಸಿಎಂ ಕುರ್ಚಿ ವಿಚಾರವಾಗಿ ಬಹಿರಂಗ ಹೇಳಿಕೆಯನ್ನ ಕೊಟ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದ್ರು. ಸೊ ಇವೆಲ್ಲದಕ್ಕೂ ಬ್ರೇಕ್ ಹಾಕುವಂತಹ ಕೆಲಸ ಹೈಕಮಾಂಡ್ ಇಂದ ಆಗುತ್ತಾ? ಈ ರೀತಿ ಸಚಿವರು, ಶಾಸಕರುಗಳ ಬಹಿರಂಗ ಹೇಳಿಕೆಯಿಂದಾಗಿ ಪಕ್ಷ ಹಾಗೂ ಸರ್ಕಾರದ ಮೇಲೆ ಪರಿಣಾಮ ಬೀರುವ ಆತಂಕ ಈಗ ಹೈಕಮಾಂಡ್ ಅನ್ನ ಕಾಡ್ತಾ ಇದೆ. ಇದರಿಂದ ಹೈಕಮಾಂಡ್ ಸಹಜವಾಗಿ ಬೇಸರಗೊಂಡಿದೆ.
ನಾಯಕರು ಹಾಗೂ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಸಚಿವರು ಶಾಸಕರಿಗೆ ಹೇಳಿಕೆಯನ್ನ ನೀಡದಂತೆ ಸುರ್ಜೇವಾಲಾ ಈಗಾಗಲೇ ತಾಕೀತನ್ನ ಮಾಡಿದ್ದಾರೆ. ನಾಳಿನ ಮಹತ್ವದ ಸಭೆ ಮತ್ತೆ ಯಾವೆಲ್ಲ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಿದ್ದರಾಮಯ್ಯ ಬಣ, ಡಿಕೆಶಿ ಬಣ ಕಾಂಪಿಟೇಷನ್ಗೆ ಬಿದ್ದವರಂತೆ ಔತಣಕೂಟಕ್ಕೆ ಕರೆಯೋದು, ಡಿನ್ನರ್ ಮೀಟಿಂಗ್ನಲ್ಲಿ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಮಾಡೋದು, ಇವು ಬೇರೆ ರೀತಿಯ ಸಂದೇಶವನ್ನು ರವಾನೆ ಮಾಡ್ತಾ ಇವೆ. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಆರಂಭ ಆದ ಡಿನ್ನರ್ ಮೀಟಿಂಗ್ ತದನಂತರ ಎಲ್ಲೆಲ್ಲಿ ಹೋಗಿ ತಲುಪ್ತು ಅನ್ನೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರವೇ. ಪರಮೇಶ್ವರ್ ಅವರು ಕೂಡ ಔತಣಕೂಟವನ್ನು ಕರೆದಿದ್ರು, ಆದರೆ ಅದನ್ನು ಹೈಕಮಾಂಡ್ ಬ್ರೇಕ್ ಹಾಕ್ತು. ಅದರ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಇತ್ತು ಅನ್ನುವಂಥ ಚರ್ಚೆಗಳಾದವು. ಈಗ ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಹೈಕಮಾಂಡ್ ಸಜ್ಜಾಗಿದೆ. ಮಹಾರಾಷ್ಟ್ರದ ನೂತನ ರಾಜ್ಯಾಧ್ಯಕ್ಷರಾಗಿ ರವೀಂದ್ರ ಚೌಹಾಣ್ ನೇಮಕ ಆಗಿರೋದು. ಮಹಾರಾಷ್ಟ್ರದ ಬಿಜೆಪಿ ಶಾಸಕರಾಗಿರುವಂತಹ ರವೀಂದ್ರ ಚೌಹಾಣ್ ಅವರನ್ನ ಈಗ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರಿಂದ ರಾಜ್ಯಾಧ್ಯಕ್ಷರ ನೇಮಕ ಆಗಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. ಶಾಸಕರು ಆಗಿರುವಂತಹ ಚೌಹಾಣ್ ಅವರು ಈಗ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮಹಾರಾಷ್ಟ್ರದ ನೂತನ ರಾಜ್ಯಾಧ್ಯಕ್ಷರಾಗಿ ರವೀಂದ್ರ ಚೌಹಾಣ್ ನೇಮಕಗೊಂಡಿದ್ದಾರೆ. ನೂತನ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಹಾರಾಷ್ಟ್ರ ರಾಜ್ಯಕ್ಕೆ ರವೀಂದ್ರ ಚೌಹಾಣ್. ರಾಜ್ಯ ಕಾಂಗ್ರೆಸ್ನ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ನಾಳಿನ ಮಹತ್ವದ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಕಾದಿದೆಯಾ? ಹಾಗಿದ್ರೆ ನಾಳೆ ನಡೆಯುವ ಶಾಸಕಾಂಗ ಸಭೆಯಲ್ಲಿ ಹೈಕಮಾಂಡ್ ಏನು ಸಂದೇಶವನ್ನ ಹೊತ್ತು ತಂದಿದೆ? ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಈಗ ಗೊಂದಲದ ಗೂಡಾಗಿದೆ, ಕುರ್ಚಿ ಕದನ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಬಣ ಅನ್ನುವಂತಹ ಪರಿಸ್ಥಿತಿ ಇದೆ. ಸೊ ರಾಜ್ಯ ಕಾಂಗ್ರೆಸ್ನ ಮೇಲೆ ಹೈಕಮಾಂಡ್ ಈಗಾಗಲೇ ಕಿಡಿಕಾರಿತ್ತು. ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಬ್ರೇಕ್ ಹಾಕಿತ್ತು. ದಿನಕ್ಕೊಂದು ಹೇಳಿಕೆಗಳನ್ನ ನೀಡ್ತಾ ಸಚಿವರು, ಶಾಸಕರು, ಸಿಎಂ ಕುರ್ಚಿ ವಿಚಾರವಾಗಿ ಬಹಿರಂಗ ಹೇಳಿಕೆಯನ್ನ ಕೊಟ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದ್ರು. ಸೊ ಇವೆಲ್ಲದಕ್ಕೂ ಬ್ರೇಕ್ ಹಾಕುವಂತಹ ಕೆಲಸ ಹೈಕಮಾಂಡ್ ಇಂದ ಆಗುತ್ತಾ? ಈ ರೀತಿ ಸಚಿವರು, ಶಾಸಕರುಗಳ ಬಹಿರಂಗ ಹೇಳಿಕೆಯಿಂದಾಗಿ ಪಕ್ಷ ಹಾಗೂ ಸರ್ಕಾರದ ಮೇಲೆ ಪರಿಣಾಮ ಬೀರುವ ಆತಂಕ ಈಗ ಹೈಕಮಾಂಡ್ ಅನ್ನ ಕಾಡ್ತಾ ಇದೆ. ಇದರಿಂದ ಹೈಕಮಾಂಡ್ ಸಹಜವಾಗಿ ಬೇಸರಗೊಂಡಿದೆ. ನಾಯಕರು ಹಾಗೂ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಸಚಿವರು, ಶಾಸಕರಿಗೆ ಹೇಳಿಕೆಯನ್ನ ನೀಡದಂತೆ ಸುರ್ಜೇವಾಲಾ ಈಗಾಗಲೇ ತಾಕೀತನ್ನ ಮಾಡಿದ್ದಾರೆ. ನಾಳಿನ ಮಹತ್ವದ ಸಭೆ ಮತ್ತೆ ಯಾವೆಲ್ಲ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಿದ್ದರಾಮಯ್ಯ ಬಣ, ಡಿಕೆಶಿ ಬಣ ಕಾಂಪಿಟೇಷನ್ಗೆ ಬಿದ್ದವರಂತೆ ಔತಣಕೂಟಕ್ಕೆ ಕರೆಯೋದು, ಡಿನ್ನರ್ ಮೀಟಿಂಗ್ನಲ್ಲಿ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಮಾಡೋದು, ಇವು ಬೇರೆ ರೀತಿಯ ಸಂದೇಶವನ್ನು ರವಾನೆ ಮಾಡ್ತಾ ಇವೆ. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಆರಂಭ ಆದ ಡಿನ್ನರ್ ಮೀಟಿಂಗ್ ತದನಂತರ ಎಲ್ಲೆಲ್ಲಿ ಹೋಗಿ ತಲುಪ್ತು ಅನ್ನೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರವೇ. ಪರಮೇಶ್ವರ್ ಅವರು ಕೂಡ ಔತಣಕೂಟವನ್ನು ಕರೆದಿದ್ರು, ಆದರೆ ಅದನ್ನು ಹೈಕಮಾಂಡ್ ಬ್ರೇಕ್ ಹಾಕ್ತು. ಅದರ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಇತ್ತು ಅನ್ನುವಂಥ ಚರ್ಚೆಗಳಾದವು. ಈಗ ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಹೈಕಮಾಂಡ್ ಸಜ್ಜಾಗಿದೆ.